ಹಾಯ್ ಫ್ರೆಂಡ್ಸ್, ಕಳೆದ ಕೆಲವು ವರ್ಷಗಳಿಂದ ಪ್ರಪಂಚದಾದ್ಯಂತ ಭಾರತೀಯರ ಮೇಲೆ ದ್ವೇಷವು ವಿಪರೀತವಾಗಿ ಹೆಚ್ಚಾಗಿದೆ. ಇದು ಕೇವಲ ಆನ್ಲೈನ್ ಟ್ರೋಲಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ, ಈಗ ದೈಹಿಕ ಹಲ್ಲೆಗಳವರೆಗೂ ತಲುಪಿದೆ. ಕೆಲಸಗಳಿಂದ ವಜಾ ಮಾಡುತ್ತಿದ್ದಾರೆ. ಒಂದು ಬಾರಿ ಊಹಿಸಿಕೊಳ್ಳಿ, ಕೆಲವರಿಗಂತೂ ಕೇವಲ ಭಾರತೀಯ ಎಂಬ ಕಾರಣಕ್ಕಾಗಿಯೇ ವೀಸಾಗಳನ್ನು ಕೂಡ ಬ್ಯಾನ್ ಮಾಡುತ್ತಿದ್ದಾರೆ. ಇದರ ಹಿಂದೆ ಪ್ರಶ್ನಿಸಲು ಹೆದರುವ ಒಂದು ಬಲವಾದ ಕಾರಣವಿದೆ. ಈ ಪೋಲೆಂಡ್ ವಿಡಿಯೋವನ್ನೇ ನೋಡಿ. ಒಬ್ಬ ಭಾರತೀಯ ಹುಡುಗ ತನ್ನ ಸ್ನೇಹಿತನೊಂದಿಗೆ ಶಾಪಿಂಗ್ ಮಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಛೀ, ನಾಚಿಕೆ ಆಗಲ್ವಾ ಎಂದು ನಿಂದಿಸುತ್ತಾನೆ. ಪ್ರಪಂಚದಲ್ಲಿ ಕೆಲವು ಕಡೆ ಭಾರತೀಯರಿಗೆ ಪ್ರವೇಶವಿಲ್ಲ ಎಂದು ಸ್ಪಷ್ಟವಾಗಿ ಬರೆದಿರುತ್ತಾರೆ. ಒಂದು ವೇಳೆ ರೂಮ್ ಕೊಟ್ಟರೂ ಭಾರತೀಯರು ಹೆಚ್ಚಿನ ಡೆಪಾಸಿಟ್ ಕಟ್ಟಬೇಕು. ಅವರು ಖಾದಿ ಮಾಡಿ ಹೋಗುವಾಗ ರೂಮ್ ಪೂರ್ತಿ ಚೆಕ್ ಮಾಡಿದ ನಂತರವೇ ಆ ಹಣವನ್ನು ಹಿಂತಿರುಗಿಸುತ್ತಾರೆ. ಈ ತಾರತಮ್ಯವು ಕೇವಲ ಸಣ್ಣ ದೇಶಗಳಲ್ಲಿ ಮಾತ್ರವಲ್ಲ, ದುಬೈನಂತಹ ದೊಡ್ಡ ನಗರಗಳಲ್ಲಿಯೂ ನಡೆಯುತ್ತಿದೆ. ಒಬ್ಬ ಭಾರತೀಯ ಪ್ರವಾಸಿ ದುಬೈನ ಪಂಚತಾರ ಹೋಟೆಲ್ನಲ್ಲಿ ತನ್ನ ಅನುಭವವನ್ನು ಹೀಗೆ ಬರೆದುಕೊಂಡಿದ್ದಾನೆ. ಇದು ಶ್ರೀಮಂತ ಹೋಟೆಲ್ ಇರಬಹುದು, ಆದರೆ ಭಾರತೀಯರು ಇಲ್ಲಿಗೆ ಬರಬಾರದು ಎಂದು ಅಲ್ಲಿ ಹೇಳಿದ್ದಾರಂತೆ. ಯಾಕೆಂದರೆ ಭಾರತೀಯ ಅತಿಥಿಗಳ ಬಗ್ಗೆ ಅವರಿಗೆ ಅಸಡ್ಡೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಇಂತಹ ನೂರಾರು ವಿಡಿಯೋಗಳು ಕಾಣಿಸುತ್ತವೆ. ನಮ್ಮನ್ನು ದ್ವಿತೀಯ ದರ್ಜೆಯ ನಾಗರಿಕರಂತೆ ನೋಡುತ್ತಿದ್ದಾರೆ. ರಸ್ತೆಗಳ ಮೇಲೆ ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಕೊಳಕು ಭಾರತೀಯರೇ ಎಂದು ಕೂಗುತ್ತಾ ದಾಳಿ ಮಾಡುತ್ತಿದ್ದಾರೆ. ಈ ತಾರತಮ್ಯ ಕೇವಲ ಹೋಟೆಲ್ಗಳಲ್ಲಿ ಮಾತ್ರವಲ್ಲ, ಶಾಪಿಂಗ್ ಮಾಲ್ಗಳಲ್ಲಿಯೂ ನಡೆಯುತ್ತಿದೆ. ಒಬ್ಬ ಭಾರತೀಯ ಹುಡುಗಿ 5-6 ಶಾಪ್ಗಳಿಗೆ ಹೋದರೆ ಅಲ್ಲಿ ಪ್ರತಿಯೊಬ್ಬರೂ ಆಕೆಯನ್ನು ಬೈಯಲು ಶುರು ಮಾಡುತ್ತಾರೆ. ನೀವು ಭಾರತೀಯರು, ಹೇಗಿದ್ದರೂ ಏನೂ ಕೊಳ್ಳುವುದಿಲ್ಲ ತಾನೇ ಎಂದು ಅವಮಾನಿಸುತ್ತಾರೆ. ಕೊನೆಗೆ ನಮಗೆ ಅತ್ಯಂತ ಆಪ್ತ ಮಿತ್ರ ರಾಷ್ಟ್ರ ಎಂದು ಕರೆಸಿಕೊಳ್ಳುವ ಇಸ್ರೇಲ್ನಲ್ಲಿಯೂ ಕೂಡ ಭಾರತ ವಿರೋಧಿ ದಾಳಿಗಳು ನಡೆಯುತ್ತಿವೆ. ಅಲ್ಲಿನ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಭಾರತೀಯನನ್ನು ನೀನು ಬೀಫ್ ಅಂದರೆ ದನದ ಮಾಂಸ ತಿನ್ನುತ್ತೀಯಾ ಎಂದು ಕೇಳುತ್ತಾನೆ. ನಾನು ತಿನ್ನುವುದಿಲ್ಲ ಎಂದು ಹೇಳಿದರೂ ಸಹ ನಮಗೆ ಇಷ್ಟ, ನೀನು ತಿನ್ನಲೇಬೇಕು ಎಂದು ಬಲವಂತ ಮಾಡುವುದನ್ನು ನಾವು ನೋಡಬಹುದು. ಇನ್ನು ಆಸ್ಟ್ರೇಲಿಯಾದ ವಿಷಯಕ್ಕೆ ಬಂದರೆ ಅಲ್ಲಿ ಪರಿಸ್ಥಿತಿ ಭಾರತೀಯ ವಲಸಿಗರ ವಿರುದ್ಧ ಪ್ರತಿಭಟನೆಗಳು ನಡೆಯುವ ಹಂತಕ್ಕೆ ತಲುಪಿದೆ. ಸಾವಿರಾರು ಜನರು ರಸ್ತೆಗಿಳಿಯುತ್ತಿದ್ದಾರೆ. ಅಂದರೆ ಈಗ ಇಂಡಿಯನ್ ಎನ್ನುವ ಪದವನ್ನೇ ಒಂದು ಬೈಗುಳದಂತೆ ಬಳಸುತ್ತಿದ್ದಾರೆ. ಮುಖ್ಯವಾಗಿ ಸಿಖ್ಖರನ್ನು ಮತ್ತು ಭಾರತೀಯರನ್ನು ಗುರಿಯಾಗಿಸಿಕೊಂಡು ಟ್ವಿಟರ್ನಲ್ಲಿ ಈ ಪದವು ಬಹಳ ಕೆಟ್ಟದಾಗಿ ಪ್ರಖ್ಯಾತವಾಗಿದೆ. ಇದು ಕೇವಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರವಲ್ಲ, ಇಂಟರ್ನೆಟ್ನಾದ್ಯಂತ ಹರಡಿದೆ. ಟ್ವಿಟರ್ನಲ್ಲಿ ಇಂಡಿಯಾ ಎಂದು ಹುಡುಕಿದರೆ ಸಾಕು, ನಮ್ಮ ರಾಷ್ಟ್ರಧ್ವಜದ ಮೇಲೆ ಮತ್ತು ನಮ್ಮ ದೇವತೆಗಳ ಮೇಲೆ ಶೌಚಾಲಯದ ಜೋಕುಗಳನ್ನು ಮಾಡುತ್ತಾ ಅಸಹ್ಯಕರವಾದ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ. ಇದೆಲ್ಲವನ್ನು ಗಮನಿಸಿದರೆ ಕಳೆದ ಕೆಲವು ತಿಂಗಳುಗಳಿಂದ ಯಾರೋ ಬೇಕೆಂದೇ ಒಂದು ಟೂಲ್ ಕಿಟ್ ಬಿಡುಗಡೆ ಮಾಡಿ ಈ ರೀತಿ ಮಾಡಿಸುತ್ತಿರುವಂತೆ ಅನಿಸುತ್ತದೆ. ಉದಾಹರಣೆಗೆ, ಬ್ಯಾರಿಸ್ ಸ್ಟೇಷನ್ ಎಂಬ ಪಿಜ್ಜಾ ಡೆಲಿವರಿ ಬಾಯ್ ತಾನೊಬ್ಬ ಬ್ರಿಟಿಷ್ ದೇಶಭಕ್ತ ಎಂಬಂತೆ ಬಿಲ್ಡಪ್ ನೀಡುತ್ತಾ ಕೇವಲ ಪ್ರಸಿದ್ಧಿಗಾಗಿ ಭಾರತೀಯರನ್ನು ಕೆಟ್ಟ ಮಾತುಗಳಿಂದ ನಿಂದಿಸುತ್ತಿದ್ದಾನೆ. ನಮ್ಮ ಜನಸಂಖ್ಯೆ ಹೆಚ್ಚಾಗಿರುವುದರಿಂದ ನಮ್ಮ ಮೇಲೆ ನಕಾರಾತ್ಮಕ ವಿಡಿಯೋಗಳನ್ನು ಮಾಡಿದರೆ ಅವು ಸುಲಭವಾಗಿ ವೈರಲ್ ಆಗುತ್ತವೆ ಎಂಬುದು ಇವರ ಪ್ಲಾನ್. ಕೆಲವು ಯೂಟ್ಯೂಬರ್ಗಳು ಪಾಕಿಸ್ತಾನದ ಸ್ಟ್ರೀಟ್ ಫುಡ್ ಭಾರತಕ್ಕಿಂತ ಹೆಚ್ಚು ಸ್ವಚ್ಛವಾಗಿರುತ್ತದೆ ಎಂದು ಸುಳ್ಳು ದೂರುಗಳನ್ನು ನೀಡುತ್ತಿದ್ದಾರೆ. ಭಾರತದ ಸಿಹಿ ತಿಂಡಿಗಳು ಮತ್ತು ಆಹಾರವೆಲ್ಲ ನೊಣಗಳಿಂದ ತುಂಬಿರುತ್ತವೆ ಎಂಬ ನಕಾರಾತ್ಮಕ ಮಾತನ್ನು ಹರಡಿಸುತ್ತಿದ್ದಾರೆ. ಕೆಲವರು ಭಾರತೀಯರು ಎಸೆದ ಕಸವನ್ನು ಕ್ಲೀನ್ ಮಾಡುತ್ತಿರುವಂತೆ ತೋರಿಸುತ್ತಾ ನಮ್ಮ ಸಂಸ್ಕೃತಿಯನ್ನು ಅವಮಾನಿಸುತ್ತಿದ್ದಾರೆ. ಇನ್ನು ಭಾರತೀಯ ಸ್ಕ್ಯಾಮರ್ಗಳ ಮೇಲೆ ಬರುವ ವಿಡಿಯೋಗಳಿಗಂತೂ 30-40 ಮಿಲಿಯನ್ ವೀಕ್ಷಣೆಗಳು ಬರುತ್ತಿವೆ. ಹ್ಯಾಕರ್ಗಳು ನಮ್ಮ ಸ್ಕ್ಯಾಮರ್ಗಳ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಿ ಅವರ ಕ್ಯಾಮರಾಗಳನ್ನು ಆನ್ ಮಾಡಿ ನಾನು ಮೈಕ್ರೋಸಾಫ್ಟ್ನಿಂದ ಮಾತನಾಡುತ್ತಿದ್ದೇನೆ ಎಂದು ಸುಳ್ಳು ಹೇಳುವ ಸ್ಕ್ಯಾಮರ್ಗಳ ಬಣ್ಣವನ್ನು ಬಯಲು ಮಾಡುತ್ತಿದ್ದಾರೆ. ಈ ಆನ್ಲೈನ್ ಅಪಪ್ರಚಾರದ ಪ್ರಭಾವ ನೇರವಾಗಿ ನಮ್ಮ ಮೇಲೆ ಬೀರುತ್ತಿದೆ. ಹಲವು ಅಪ್ಲಿಕೇಶನ್ಗಳು ತಿರಸ್ಕೃತಗೊಂಡಿವೆ. ರಿಜೆಕ್ಟ್. ಯುರೋಪಿಯನ್ ಯೂನಿಯನ್ನ 29 ದೇಶಗಳು ಸೇರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾರತೀಯರನ್ನು ತಿರಸ್ಕರಿಸುತ್ತಿವೆ. ಪ್ರತಿ 6 ಜನರಲ್ಲಿ ಒಬ್ಬರ ವೀಸಾ ರಿಜೆಕ್ಟ್ ಆಗುತ್ತಿದೆ. ಇದರಿಂದಾಗಿ ವಾಪಸ್ ಸಿಗದ ಶುಲ್ಕದ ರೂಪದಲ್ಲಿ ನಾವು ಬರೋಬ್ಬರಿ 136 ಕೋಟಿ ರೂಪಾಯಿಗಳನ್ನು ನಷ್ಟ ಮಾಡಿಕೊಂಡಿದ್ದೇವೆ. ಪ್ರಪಂಚದಾದ್ಯಂತ ಹೀಗಾಗಲು ಕಾರಣವೇನೆಂದರೆ ಭಾರತೀಯರು ಅಶುಚಿಯಾಗಿರುತ್ತಾರೆ, ಸ್ಕ್ಯಾಮರ್ಸ್ ಆಗಿರುತ್ತಾರೆ ಮತ್ತು ಅವರಿಗೆ ಕನಿಷ್ಠ ನಾಗರಿಕ ಪ್ರಜ್ಞೆ ಇಲ್ಲ ಎಂಬ ಜಾಗತಿಕ ಇಮೇಜ್ ಸೃಷ್ಟಿಯಾಗಿರುವುದು. ಅದಕ್ಕಾಗಿಯೇ ನಮ್ಮನ್ನು ವರ್ಸ್ಟ್ ಟೂರಿಸ್ಟ್ಸ್ ಎಂದು ಕರೆಯುತ್ತಿದ್ದಾರೆ. ಒಂದು ಕಾಲದಲ್ಲಿ ವಿದೇಶಿಯರು ನಾವು ಭಾರತವನ್ನು ಪ್ರೀತಿಸುತ್ತೇವೆ, ಭಾರತೀಯರು ತುಂಬಾ ಸ್ನೇಹಜೀವಿಗಳು ಎಂದು ಹೇಳುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಹಠಾತ್ತಾಗಿ ಬದಲಾಗಿದೆ. ಅಸಲಿಗೆ ನಾವು ನಿಜವಾಗಿಯೂ ದ್ವೇಷಿಸುವಂತಹ ಕೆಲಸಗಳನ್ನು ಮಾಡುತ್ತಿದ್ದೇವಾ ಅಥವಾ ಇದು ಪಾಶ್ಚಿಮಾತ್ಯ ಮಾಧ್ಯಮಗಳ ಅಪಪ್ರಚಾರವಾ? ಲಂಡನ್ನಲ್ಲಿರುವ ಈ ಬೋರ್ಡ್ ನೋಡಿ. ಇದರಲ್ಲಿ ಗುಜರಾತಿ ಭಾಷೆಯಲ್ಲಿ ಇಲ್ಲಿ ಉಗುಳುವುದು ನಿಷೇಧಿಸಲಾಗಿದೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ. ವಿಚಿತ್ರವೇನೆಂದರೆ ಸರಿಯಾಗಿ ಆ ಬೋರ್ಡ್ ಕೆಳಗೆ ಮತ್ತು ಸುತ್ತಮುತ್ತ ಭಾರತೀಯರು ಪಾನ್ ಉಗುಳಿ ಕೊಳೆ ಮಾಡಿದ್ದಾರೆ. ಅದಕ್ಕಾಗಿಯೇ ಅವರು ಪಾನನ್ನೇ ಬ್ಯಾನ್ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಹೇಳಲು ನಾಚಿಕೆಯಾಗುತ್ತಿದ್ದರೂ ಸಹ ಭಾರತೀಯರು ಸಾರ್ವಜನಿಕವಾಗಿ ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಕೂಡ ಇದಕ್ಕೆ ಕಾರಣವಾಗಿದೆ.
ಇನ್ನು ಭಾರತೀಯ ಹುಡುಗಿಯರು ಲಂಡನ್ ಮೆಟ್ರೋದಲ್ಲಿ ಕೈಯಿಂದ ದಾಲ್ ಚಾವಲ್ ತಿನ್ನುತ್ತಿರುವ ವಿಡಿಯೋಗಳು ವೈರಲ್ ಆಗುತ್ತಿವೆ. ಥೈಲ್ಯಾಂಡಿನ ಪಟ್ಟಾಯಾ ಬೀಚ್ನಲ್ಲಿ ಭಾರತೀಯ ಪ್ರವಾಸಿಗರು ಕುಡಿದು ಬಿದ್ದಿರುವುದು ಮತ್ತು ಸುತ್ತಲೂ ಕಸ ಎಸೆಯುವುದನ್ನು ನೋಡಿ ಸ್ಥಳೀಯರು ಅಸಹ್ಯಪಟ್ಟುಕೊಳ್ಳುತ್ತಿದ್ದಾರೆ. ನಮ್ಮ ದೇಶದಲ್ಲಿ ರಸ್ತೆಯ ಮೇಲೆ ಡ್ಯಾನ್ಸ್ ಮಾಡಿದಂತೆ ಥೈಲ್ಯಾಂಡಿನ ಪ್ರವಾಸಿ ತಾಣಗಳಲ್ಲಿ ಭಾರತೀಯರು ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋಗಳಿಗೆ ಇವರಿಗೆ ಬುದ್ಧಿ ಇಲ್ಲ ಎಂಬ ಕಾಮೆಂಟ್ಗಳು ಬರುತ್ತಿವೆ. ನಮ್ಮವರು ಮಾಡುವ ಕೆಲವು ಕೆಲಸಗಳು ಮಿತಿ ಮೀರುತ್ತಿವೆ. ಟೊರೊಂಟೊ ಬೀದಿಗಳಲ್ಲಿ ದೊಡ್ಡದಾಗಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡುವುದು, ದುಬೈ ಬುರ್ಜ್ ಖಲೀಫಾ ಹತ್ತಿರ ಗರ್ಬಾ ಆಡುವುದು, ಇವುಗಳನ್ನು ನೋಡಿ ಇತರ ಭಾರತೀಯರೇ ದಯವಿಟ್ಟು ನಮ್ಮನ್ನು ಹೀಗೆ ನಾಚಿಕೆಗೀಡು ಮಾಡಬೇಡಿ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಕೇವಲ ಡ್ಯಾನ್ಸ್ ಮಾತ್ರವಲ್ಲ, ಕುಡಿದು ಸಾರ್ವಜನಿಕವಾಗಿ ಗಲಾಟೆ ಮಾಡುವುದು, ಮಾಲ್ಗಳಲ್ಲಿ ಕಳ್ಳತನ ಮಾಡಿ ಸಿಕ್ಕಿಬೀಳುವುದು ಇವು ಈಗ ಸಾಮಾನ್ಯ ಎಂಬಂತಾಗಿ ಬಿಟ್ಟಿವೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಒಬ್ಬ ಯೂಟ್ಯೂಬರ್ ನನ್ನನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ ಎಂದು ತನ್ನ ವ್ಲಾಗ್ನಲ್ಲಿ ರೆಕಾರ್ಡ್ ಮಾಡಿ ಪೂರ್ಣ ಆತ್ಮವಿಶ್ವಾಸದಿಂದ ಅಪ್ಲೋಡ್ ಮಾಡಿದ್ದಾನೆ. ಇಂತಹ ಕಂಟೆಂಟ್ ನೋಡಿ ಆನಂದಿಸುವ ಪ್ರೇಕ್ಷಕರಿದ್ದಾರೆ ಎಂಬುದು ಅವನಿಗೆ ಗೊತ್ತು. ಆದರೆ ಟರ್ಕಿ ಪೊಲೀಸರು ಸುಮ್ಮನಿರಲಿಲ್ಲ. ಅವನನ್ನು 31 ಡಿಸೆಂಬರ್ 2025ರಂದು ಬಂಧಿಸಿದರು, ಅರೆಸ್ಟ್ ಮಾಡಿದರು. ರೀಲ್ಸ್ಗಳಲ್ಲಿ ವ್ಯೂಸ್ ಮತ್ತು ಲೈಕ್ಸ್ಗಳಿಗಾಗಿ ಮಾಡುವ ಇಂತಹ ಮಸಾಲೆ ಕಂಟೆಂಟ್ಗಳು ಪ್ರಾಮಾಣಿಕವಾಗಿ ವಿದೇಶಕ್ಕೆ ಹೋಗುವ ಭಾರತೀಯರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ. ನಾವು ಅತಿಥಿ ದೇವೋ ಭವ ಎನ್ನುತ್ತೇವೆ, ಆದರೆ ಇಲ್ಲಿಗೆ ಬರುವ ವಿದೇಶಿ ಪ್ರವಾಸಿಗರ ಜೊತೆ ನಾವು ಹೇಗೆ ವರ್ತಿಸುತ್ತಿದ್ದೇವೆ? ಹೋಳಿ ಹಬ್ಬದ ಹೆಸರಿನಲ್ಲಿ ಹುಡುಗಿಯರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವುದು, ಬಿಳಿ ಚರ್ಮದವರು ಕಂಡ ತಕ್ಷಣ ಸೆಲ್ಫಿಗಳಿಗಾಗಿ ಮುಗಿಬೀಳುವುದು ನಮ್ಮ ಸಂಪ್ರದಾಯವಲ್ಲ. ಆದರೆ ಈಗಲೂ ಮೀರಿ ಹೋಗಿರುವುದು ಏನೂ ಇಲ್ಲ. ನಾವು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದರೆ ಕೆಲವೇ ವರ್ಷಗಳಲ್ಲೇ ನಮ್ಮ ಇಮೇಜನ್ನು ಬದಲಾಯಿಸಿಕೊಳ್ಳಬಹುದು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಚೀನಾ. ಹೌದು, 2015ಕ್ಕಿಂತ ಮೊದಲು ಚೈನೀಸ್ ಪ್ರವಾಸಿಗರ ಪರಿಸ್ಥಿತಿಯೂ ಕೂಡ ನಮ್ಮಂತೆಯೇ ಇತ್ತು. ಅವರನ್ನು ಕೂಡ ಆಗ ಅನಾಗರಿಕರು ಮತ್ತು ಅಶುಚಿ ಎಂದು ಕರೆಯುತ್ತಿದ್ದರು. ಒಮ್ಮೆ ಈ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹೆಸರು ಬಂದರೆ 2 ರಿಂದ 5 ವರ್ಷಗಳ ಕಾಲ ಪ್ರಯಾಣದ ಮೇಲೆ ನಿಷೇಧವಿರುತ್ತದೆ. ಕೇವಲ ವಿದೇಶಗಳಲ್ಲಷ್ಟೇ ಅಲ್ಲ, ಚೀನಾದ ಒಳಗೂ ಹೈಸ್ಪೀಡ್ ರೈಲುಗಳನ್ನು ಹತ್ತುವಂತಿಲ್ಲ ಮತ್ತು ಉತ್ತಮ ಹೋಟೆಲ್ಗಳಲ್ಲಿ ರೂಮ್ಗಳು ಸಿಗುವುದಿಲ್ಲ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಫ್ಲೈಟ್ನಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಆನ್ಲೈನ್ನಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸುತ್ತಾರೆ. ಅಂದರೆ ಇಡೀ ದೇಶದ ಮುಂದೆ ಅವರ ಮರ್ಯಾದೆ ಹೋಗುತ್ತದೆ ಎಂದರ್ಥ. ಚೀನಾ ತೆಗೆದುಕೊಂಡ ಇಂಥ ಕಠಿಣ ಕ್ರಮಗಳು ಕೇವಲ 5 ವರ್ಷಗಳಲ್ಲಿ ಫಲಿತಾಂಶ ನೀಡಿದವು. ಇತ್ತೀಚೆಗೆ ಯುಕೆ, ಫ್ರಾನ್ಸ್ ಮತ್ತು ಜಪಾನ್ನಂಥ ದೇಶಗಳಲ್ಲಿ 3650 ಜನರನ್ನು ಸರ್ವೆ ಮಾಡಿದಾಗ ಅದರಲ್ಲಿ 50% ಜನರು ಚೈನೀಸ್ ಪ್ರವಾಸಿಗರ ವರ್ತನೆ ಸುಧಾರಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಸಾಧನೆ. ಆದರೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಪರಿಸ್ಥಿತಿ ಮಾತ್ರ ಹದಗೆಡುತ್ತಿದೆ. ಕಳೆದ ವರ್ಷ ಒಂದು ವಿಡಿಯೋ ವೈರಲ್ ಆಗಿತ್ತು. ಒಬ್ಬ ವ್ಯಕ್ತಿ ವಿದೇಶಿ ಮಹಿಳೆಯರನ್ನು ತೋರಿಸುತ್ತಾ ಇದು 120 ರೂಪಾಯಿ, ಇದು 200 ರೂಪಾಯಿ, ಇದು 500 ರೂಪಾಯಿ ಎಂದು ಅವರ ಮೇಲೆ ರೇಟುಗಳನ್ನು ಹಾಕುತ್ತಾ ವಿಕೃತಿ ಮೆರೆದಿದ್ದ. ಮೊದಲೇ ಮಹಿಳಾ ಸುರಕ್ಷತೆಯ ವಿಷಯದಲ್ಲಿ ಭಾರತದ ರ್ಯಾಂಕಿಂಗ್ ಚೆನ್ನಾಗಿಲ್ಲ. ಇಂಥ ಸಮಯದಲ್ಲಿ ಈ ರೀತಿಯ ವಿಡಿಯೋಗಳು ಬರುವುದು ಒಳ್ಳೆಯದೇ? ಇತ್ತೀಚೆಗೆ ವರ್ಲ್ಡ್ ಕಪ್ಗಾಗಿ ಬಂದಿದ್ದ ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟರ್ಗಳನ್ನು ಅಸಭ್ಯವಾಗಿ ಮುಟ್ಟಿದ್ದಕ್ಕಾಗಿ ಒಬ್ಬನನ್ನು ಬಂಧಿಸಲಾಗಿದೆ. ಈ ವಿಡಿಯೋ ನೋಡಿದ ಮೇಲೆ ಬಹಳಷ್ಟು ಜನರಿಗೆ ನೋವಾಗಬಹುದು. ಅದಕ್ಕೆ ಎಲ್ಲ ಭಾರತೀಯರು ಹೀಗಿರುವುದಿಲ್ಲ ಎಂದು ನಾವು ವಾದಿಸಬಹುದು. ಆದರೆ ಪ್ರಪಂಚದಾದ್ಯಂತ ಅತ್ಯಂತ ಯಶಸ್ವಿ ದೇಶವಾಗಿ ನಾವು ಗುರುತಿಸಿಕೊಳ್ಳಬೇಕೆಂದರೆ ನಮ್ಮ ನಡವಳಿಕೆ ಮುಖ್ಯ. ನಮ್ಮ ಭಾರತ ದೇಶದಲ್ಲಿದ್ದಂತೆ ಪ್ರತಿಯೊಂದು ದೇಶದಲ್ಲೂ ಇರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಎಲ್ಲರೂ ನಮ್ಮನ್ನು ಕಸದ ಬುಟ್ಟಿ ಎಂದು ಕರೆಯುತ್ತಿದ್ದಾರೆ. ಆದರೆ ನಾವು ಹಾಗಿಲ್ಲವಲ್ಲ. ನಮ್ಮ ಕಸವನ್ನು ಡಸ್ಟ್ಬಿನ್ನಲ್ಲೇ ಹಾಕೋಣ. ಉಗುಳಬೇಕೆಂದರೆ ಅದಕ್ಕೆಂದೇ ನಿಗದಿಪಡಿಸಿದ ಜಾಗದಲ್ಲೇ ಉಗುಳೋಣ ಮತ್ತು ಶೌಚಾಲಯವನ್ನೇ ಬಳಸೋಣ. ಒಂದು ವೇಳೆ ಇಲ್ಲಿ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡದಿದ್ದರೂ ನಾವು ಕನಿಷ್ಠ ಶಿಸ್ತು ಪಾಲಿಸೋಣ. ನಮ್ಮ ದೇಶದ ಗೌರವ ನಮ್ಮ ಕೈಯಲ್ಲಿದೆ ಎಂದು ನೆನಪಿಟ್ಟುಕೊಂಡು ತಕ್ಕ ಜಾಗ್ರತೆ ವಹಿಸಿದರೆ ನಾವು ಇನ್ನು ಮುಂದೆ ಕೆಳಮಟ್ಟಕ್ಕೆ ಕುಸಿಯದಂತೆ ತಡೆಯಬಹುದು. ಯಾಕೆಂದರೆ ಈ ಸಮಸ್ಯೆ ಇಂದು ನಿಮ್ಮ ಅಥವಾ ನನ್ನೊಂದಿಗೆ ಮುಗಿಯುವುದಿಲ್ಲ. ನಾಳೆ ನಮ್ಮ ಮಕ್ಕಳು ಬೇರೆ ದೇಶಕ್ಕೆ ಹೋಗಬೇಕೆಂದರೂ ಅಥವಾ ಉನ್ನತ ಹುದ್ದೆಯಲ್ಲಿ ಇರಬೇಕೆಂದರೂ ಅವರಿಗೆ ಗೌರವ ಸಿಗಬೇಕಲ್ಲವೇ? ಒಮ್ಮೆ ಯೋಚಿಸಿ ಎಂದು ಕೋರುತ್ತೇನೆ. ಇದೇ ರೀತಿಯ ಆಸಕ್ತಿದಾಯಕ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಹಾಗೆ ಈ ಕೂಡಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.